ನಮಸ್ಕಾರ. ನಾನು ಡಾಕ್ಟರ್ ಶಶಿಧರ, ವೈಜ್ಞಾನಿಕ ಅಧ್ಯಾತ್ಮ ಕೇಂದ್ರದಿಂದ ಮಾತಾಡ್ತಾ ಇದ್ದೇನೆ. ಇಂದಿನ ವಿಷಯ ವಾಸ್ತವದಲ್ಲಿ ಬದುಕುವುದು ಹೇಗೆ. ವಾಸ್ತವ ಅಂದ್ರೇನು? ರಿಯಾಲಿಟಿ ಅಥವಾ ಸಹಜವಾದ ಒಂದು ಬದುಕು. ಇದರಲ್ಲಿ ನಮಗೆ ಆಚೆ ಕಡೆ ಅನುಭವಕ್ಕೆ ಬರುವಂಥದ್ದು ಹೊರಸತ್ಯ. ಇವಾಗ ನಾನು ಡಾಕ್ಟ್ರು, ಪೀಡಿಯಾಟ್ರಿಷಿಯನ್ ಆದ್ರಿಂದ ಈ ಒಂದು ಹೊರಸತ್ಯದಲ್ಲಿ ಏನೇನು ಕಾಣ್ತಾ ಇದೆಯೋ, ಏನೇನು ಅನುಭವ ಮಾಡ್ಕೊಳ್ತಾ ಇದೀವೋ ಅದೆಲ್ಲ ಈ ಒಂದು ಜೀನ್ಸು ಮತ್ತೆ ಮೆಮೊರಿ ಇದೆರಡರಿಂದ ನನಗೆ ಅನುಭವಕ್ಕೆ ಬರ್ತಾ ಇದೆ. ಈ ಸತ್ಯ ಅಂದಿದ ತಕ್ಷಣ ಬರೇ ಹೊರ ಪ್ರಪಂಚ ಮಾತ್ರ ನಾವು ಕನ್ಸಿಡರ್ ಮಾಡಬಾರ್ದು. ಆ ಹೊರ ಸತ್ಯದಲ್ಲಿ ಅಂತರಾಳದಲ್ಲಿರುವಂಥ ಒಳ ಸತ್ಯ ಇದೆಯಲ್ಲ, ಸೈಲೆಂಟ್ ಆಗಿದೆ. ನಾನು ಸುಮಾರು ಸಲ ಅದನ್ನೇ ಆ ಒಳ ಸತ್ಯನ ಮರ್ತಿರೋದ್ರಿಂದ ನಮಗೆ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇದೆ. ನಮ್ಮ ನಿಜವಾದ ನೇಚರು ಸೆಂಟರ್ ವಿಚ್ ಈಸ್ ಇನ್ಬಿಲ್ಟ್ ಅಂಡ್ ಇನ್ಹೆರೆಂಟ್, ಅಂದ್ರೆ ಅಂಟ್ಕೊಂಡಿದೆ, ಅದನ್ನು ತಪ್ಪಿಸಕ್ಕೂ ಆಗಲ್ಲ. ಅದು ನಿಮ್ಮ ನಿಜವಾದ ಸ್ಥಿತಿ, ಅದು ಪೀಸ್ಫುಲ್ ಆಗಿದೆ. ಸೊ ಪೀಸ್ ಎಲ್ಲೂ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ವಾಸ್ತವದಲ್ಲಿ ಹೊರ ಸತ್ಯದಲ್ಲಿ ನೀವು ಆರ್ಕೆಸ್ಟ್ರಾ, ಫಿಸಿಕಲಿ ಯು ಆರ್ ಅನ್ ಆರ್ಕೆಸ್ಟ್ರಾ, ಮೆಂಟಲಿ ಯು ಆರ್ ಅನ್ ಆರ್ಕೆಸ್ಟ್ರಾ, ಎಮೋಷನಲಿ ಯು ಆರ್ ಅನ್ ಆರ್ಕೆಸ್ಟ್ರಾ, ಎಕಲಾಜಿಕಲಿ ಯು ಆರ್ ಆರ್ಕೆಸ್ಟ್ರಾ. ಈ ಎಕೋ ಸೆಲ್ಫ್, ಈ ಎಮೋಷನಲ್ ಆಗಿ ಕೂಡ ಮತ್ತೆ ಸೈಕಲಾಜಿಕಲ್ ಆಗಿ, ಫಿಸಿಕಲ್ ಆಗಿ, ಈ ಒಂದು ಎಲ್ಲಾ ರೀತಿನಲ್ಲೂ ನೀವು ಆರ್ಕೆಸ್ಟ್ರಾ ಆಗಿರೋದ್ರಿಂದ ನಿಮ್ಮ ವಾಸ್ತವದಲ್ಲಿ ನೀವು ಏನು ಮಾಡ್ಬೋದೋ ಅದು ನಿಮ್ಮ ವಿಶೇಷತೆ. ಬಟ್ ಒಳ ಸತ್ಯದಲ್ಲಿ ವಿ ಆರ್ ಆಲ್ ಒನ್, ಏಕತೆ ಅಂತ ಹೇಳ್ತೀವಿ ಅದನ್ನ. ಸೊ ಈ ವಾಸ್ತವದಲ್ಲಿ ಹೊರ ವಾಸ್ತವ ಮತ್ತೆ ಒಳ ವಾಸ್ತವ, ಈ ಒಳ ವಾಸ್ತವನ ಮರ್ತೋಗ್ಬಿಡ್ತೀವಿ. ಬರೇ ಹೊರ ವಾಸ್ತವದಲ್ಲಿ ಮಾತ್ರ ನಮ್ಮ ಜೀವನ ನಡೆಸ್ತಾ ಇರ್ತೀವಿ. ಅದರಿಂದ ನಮಗೆ ಕಷ್ಟ ಸುಖ ಹಂಗನ್ಬಿಟ್ಟು ನಮಗೆ ಕಷ್ಟ ಸುಖ ಇಲ್ದಂಗೆ ಆಗತ್ತೆ ಅಂತಲ್ಲ. ಬಟ್ ನಿಮ್ಮ ನಿತ್ಯ ಆ ಒಂದು ಕೇಂದ್ರ ಏನಿದೆ ಅದ್ರಲ್ಲಿ ನಿಂತ್ಕೊಂಡು ನೋಡಿದಾಗ ಆ ಹೊರ ಸತ್ಯದಲ್ಲಿ ನಿಮಗೆ ಬರೋ ಕಷ್ಟ ಸುಖನ ತಡ್ಕೊಳ್ಳೋ ಕೆಪಾಸಿಟಿ ಬರುತ್ತೆ. ಯು ಕ್ಯಾನ್ ಹ್ಯಾಂಡಲ್ ಇಟ್ ಬೆಟರ್. ಅದರಲ್ಲೇ ಟ್ರ್ಯಾಪ್ ಆಗೋದಿಲ್ಲ ನೀವು. ಸೊ ಹೊರ ಸತ್ಯದಲ್ಲಿ ಪಾರ್ಷಿಯಲ್ ಆಗಿ ವಾಸ್ತವ ಇದೆ. ನಿಮ್ಮ ಒಳ ಸತ್ಯ ಏನಿದೆ ಅದರಲ್ಲಿ ನಿಮ್ಮ ಅಂತರಾತ್ಮ ಇದೆ. ಅದನ್ನ ಹೊರ ಮತ್ತೆ ಒಳ ಸತ್ಯ ಎರಡನ್ನೂ ಸೇರಿದ್ರೆ ಕಂಪ್ಲೀಟ್ ಹೋಲ್ನೆಸ್ ಬರುತ್ತೆ. ಆ wholeness, living life of wholeness is spirituality. Thank you.